ಓಕೆ, ಬನ್ನಿ ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಕೂಡ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳಿದ್ದಾರೆ, ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಪ್ರಾಣ ಫೌಂಡೇಶನ್ ಮುಖ್ಯಸ್ಥ ಅನಿರುದ್ಧ್ ಇದ್ದಾರೆ. ಅನಿರುದ್ಧ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಬಿಗ್ ಬಾಸ್ ಸ್ಪರ್ಧಿ ಸತೀಶ್ ಕ್ಯಾಡಬಾಮ್ಸ್ ಕೂಡ ಇದ್ದಾರೆ. ನಮಸ್ತೆ ಸರ್, ಹೇಗಿದ್ದೀರಿ? ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ಇನ್ನು ವಕೀಲರಾಗಿರೋ ಪ್ರೇಮಶ್ರೀ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಗು ದಾಳಿಗೊಳಗಾಯ್ತಲ್ಲ, ಅವರ ತಂದೆ ಹನುಮಂತ್ ಅಂತ, ಅವರು ಕೂಡ ನಮ್ಮ ಜೊತೆ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ, ಮಾತಾಡಿಸ್ತೀನಿ. ಹನುಮಂತ್ ಅವರೇ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ. ಕೇಳುತ್ತೆ ಮೇಡಮ್. ಓಕೆ, ನಾನು ನಿಮ್ಮನ್ನೇ ಫಸ್ಟ್ ಮಾತಾಡಿಸ್ತೀನಿ. ಮಗು ಹೆಂಗಿದೆ ಸರ್ ಇವಾಗ? ಮಗು ಪರಿಸ್ಥಿತಿ ಹೆಂಗಿದೆ? ಮಗು ಮನೇಲಿ ಐತೆ ಸರ್, ಮಕ್ಕೊಂಬಿಟ್ಟಲ್ರಿ, ನಡಿಯಕ್ಕೆ ಆಗ್ತಿಲ್ರಿ ಮೇಡಮ್. ಹಾಂ 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 ರೀ, ನಡಿಯಕ್ಕೆ ಆಗ್ತಿಲ್ಲ ಮೇಡಮ್. ಮಗಳು ಮನೇಲಿ ಒಟ್ಟ ಎದ್ದೇಳಂಗಿಲ್ಲ, ತಿರುಗಿಡಂಗಿಲ್ಲ. ಎಷ್ಟು ವರ್ಷ ಸರ್ ಮಗುಗೆ? 4 ವರ್ಷ ಮೇಡಮ್. 4 ವರ್ಷ. ಏನಾಯ್ತು? ಎಲ್ಲ ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ಲಾ ನಿನ್ನೆ ಅವಳು? ಇಲ್ಲ ಮೇಡಮ್, ಮಳೆ ಬರಕೈತಿತ್ತು ಮೇಡಮ್. ಹಾ, ಏಕಿ ಅವ್ರ ಅಮ್ಮ ಎಲ್ಲಿಗೆ ಓದ್ತಂದಳ್ರಿ, ಏಕಿ ಮಾಡಕ್ ಓದ್ತಂದಳ್ರಿ, ಹಂಗೆ ಹೋಗಿಬಿಟ್ಟಳ್ರಿ, ಹಿಂದಲಿದ್ದು ಬಂದು ಕಚ್ಚಿಬಿಟ್ಟ ಮೇಡಮ್. ಓಕೆ, ನೀವು ಅಲ್ಲೇನಾ ಟೆಂಟ್ ಹಾಕೊಂಡಿರೋದು? ಅದೇ ಏರಿಯಾದಲ್ಲ? అవును ಮೇಡಮ್, ಇಲ್ಲೇ ಇರೋದು ನಾವು. ಓಕೆ, ಅದೇ ಬೀದಿಗೆ ಸೇರಿದವ ನಾಯಿ ಅಥವಾ ಅಕ್ಕಪಕ್ಕದ್ವಾ? ಮೇಡಮ್ ಇಲ್ಲಿನ ಒಂದು ಇದಾವ್ರಿ, ಇಲ್ಲಿನ ಅವ್ರ ಮನೇಲಿ ಸಾಕ್ಯಾರ್ರಿ. ಹಾ, ಅಲ್ಲಿದ ಅದ್ರ ಜೊತೆಯಲ್ಲಿ ಆಗಿ ಬಂದು ಬಿಡ್ತಾವ್ರಿ ಅವ್ರನ್ನ ಅಡ್ಡಾಡಿಕಂತ. ಹಾ, ಹಾ, ಹಾ. ಹಾನ್ರಿ, ಹಿಂಗಾಗಿ ಅವಾಗ ಊಟ ಅದು ಹಿಂಗ ತಿನ್ನಕ್ ಬಂದಿಗೆ ಜೊತೆಗೆ ಬಿಡ್ತಾವ್ರಿ. ಆಮೇಲೆ ಇದೇ ಫಸ್ಟ್ ಟೈಮ್ ಆ ಏರಿಯಾದಲ್ಲಿ ಹಂಗಾಗಿರೋದು? ಹಿಂಗ್ ಎಲ್ಲರಿಗೂ ಕೂಡ ಬೆರೆಸ್ಕೊಂಡು ಹೋಗ್ತಾ ಇದ್ವಾ? ಮೇಡಮ್ ಅವಾಗ ಏನೋ ಅದು ಇದು ಮಾಡ್ಯಾರ್ರಿ. ಮತ್ತೆ ನಾವು ಹೊಸಬ್ರು ಅಲ್ರಿ, ನಾವು ಬಂದಲ್ಲಿದ್ದನ ಅಲ್ಲೆಲ್ಲಿ ಆಗ್ಯದಂತ್ರಿ. ಅವ್ರು ಇಲ್ಲಿ ಅಕ್ಕಪಕ್ಕದವ್ರು ಹೇಳ್ತಿದ್ದಾರ, ಇವಾಗ ಬೀದಿ ನಾಯಿ ಅವಳಿ ಜಾಸ್ತಿ ಆಗೈತಿ, ಇವ್ನ ಹಿಡ್ಕೊಂಡ್ ಹೋಗಲ್ರ, ಹಂಗಂತ ಹೇಳ್ತಾರ್ರಿ ಇಲ್ಲಿ ಅಕ್ಕಪಕ್ಕದ ಬಿಲ್ಡಿಂಗ್ದವ್ರು. ಸೊ ಮಗು ನಡೆದಾಡ್ತಾ ಇಲ್ಲ, ತುಂಬಾ ಗಾಯಗಳಾಗಿದೆ. ಹಿಂಗಾಗಿ ತುಂಬಾ ಗಾಯ ಆಗ್ಯಾವ ಮೇಡಮ್. ಮೊನ್ನೆ 2 ಇಂಜೆಕ್ಷನ್ ಹಾಕಿವ್ರಿ, ನಿನ್ನೆ ಯಲಂಕ ಹೋಗ್ಯಾರ, ಅಲ್ಲಿ 2 ಹಾಕ್ಸಿವ್ರಿ. ಅದು ಎಲ್ಲೆಲ್ಲಿ ಒಂದೊಂದು ಕಚ್ಚಿಗೆ ಒಂದೊಂದು ಇಂಜೆಕ್ಷನ್ ಮಾಡ್ಯಾರ, ಒಂದು 15-20 ಚುಚ್ಚಿ ತೆಗೆದ್ಬಿಟ್ಟಾರ. ಭಾಳ ಆಗಿಬಿಡದ ಮೇಡಮ್. ಈ ಮೊಳಕಾಲ ತಳಗ್ಲಿತ್ತಿ ಗೆಜ್ಜಿತನ ಆಗ್ಯದ್ರಿ ತೊಡಿ. ಅಳ್ತಾಳ ಅಳತಾಳ ಮೇಡಮ್. ಎತ್ಕೊಳಕ್ ಹೋದ್ರ ಅಳತಾಳ್ರಿ, ನಡಿಯಕ ಬರ್ತಿಲ್ಲ. ಎಲ್ಲ ಭಾಳ ತ್ರಾಸ ಐತ್ರಿ ಮೇಡಮ್. ಏನಂದ್ರು ಡಾಕ್ಟ್ರು? ಡಾಕ್ಟ್ರ್ ಇಂಜೆಕ್ಷನ್ ಹಾಕ್ಬೇಕಂತ ಹೇಳ್ಯಾರ ಮೇಡಮ್. ಏನೋ 3 ಇದಾವ್ರಿ. ಬೇರೇನು ಪ್ರಾಬ್ಲಮ್ ಇಲ್ಲ? ಏನೋ 3 ಇಂಜೆಕ್ಷನ್ ಹಾಕ್ಸ್ಬೇಕು. ಹೌದು ಮೇಡಮ್. ಹನುಮಂತ ಅವರೇ ಹಾಗೆ ಇರಿ, ನಾನು ನಿಮ್ಮನ್ನು ಮಾತಾಡಿಸ್ತೀನಿ, ಬರ್ತೀನಿ ನಾನು ನಿಮ್ಮ ಹತ್ರ. ಓಕೆ, ಅನಿರುದ್ಧ್ ಅವರೇ ಏನು ಅನ್ಸುತ್ತೆ ಈ ರೀತಿಯ ಪ್ರಕರಣಗಳನ್ನು ನೋಡಿದಾಗ? ಇದು ಫೇಲಿಯರ್ ಆಫ್ ಸಿವಿಕ್ ಅಥಾರಿಟೀಸ್. ವೆರಿ ಫಸ್ಟ್ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಅನಿಮಲ್ ವೆಲ್ಫೇರ್ ಇಸ್ ಹ್ಯೂಮನ್ ವೆಲ್ಫೇರ್. ನಾವು ಈ ಕೆಲಸ ಏನು ಮಾಡ್ತಾ ಇದ್ದೀವಿ ಅದು ಮನುಷ್ಯರಿಗೂ ಒಳ್ಳೇದಾಗಬೇಕು ಅಂತ. ನಾಯಿಗಳನ್ನ ಕರ್ಕೊಂಡು ಹೋಗೋದಾಗಲಿ, ಒಂದು ಆಪ್ರೇಷನ್ ಮಾಡೋದಾಗಲಿ, ವಾಪಸ್ ಬಿಡೋದಾಗಲಿ, ಅಥವಾ ಇವಾಗ ಹೊಸ ರೂಲ್ಸ್ನ ಮ್ಯಾಂಡೇಟ್ ಮಾಡೋದಾಗಲಿ, ಇದನ್ನು ಯಾವ ಥರ ಪಾಲನೆ ಆಗ್ತಾ ಇದೆ ಅಥವಾ ಯಾವ ಥರ ಪಾಲನೆ ಆಗಿತ್ತು ಅನ್ನೋದು ಯಾವತ್ತೂ ದೊಡ್ಡ ಪ್ರಶ್ನೆ ಬಂದೇ ಬರುತ್ತೆ. ಮೇನ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಬೇಸಿಕ್ ಇಶ್ಯೂ ಇರೋದು ABC ರೂಲ್ಸ್ 2008 ನಾವು ಯಾವಾಗ 2007 ಬೆಂಗಳೂರಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ರು, ಅವತ್ತಿಂದ ಇವತ್ತಿನವರೆಗೂ ಕರೆಕ್ಟಾಗಿ ಆಗಿದ್ದಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಇವತ್ತು ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿದೆ ಬೀದಿ ನಾಯಿ ವಿಚಾರ ಅಂತ ಹೇಳಿದಾಗ ಇಟ್ ಈಸ್ ಅ ಫೇಲಿಯರ್ ಆಫ್ ಸಿವಿಕ್ ಅಥಾರಿಟೀಸ್. ಗೌರ್ಮೆಂಟ್ ಯಾವ ಪಾರ್ಟಿ ಅಂತ ಪ್ರಶ್ನೆ ಬರಲ್ಲ ಇಲ್ಲಿ. ಮಾಡೋರ ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಇಲ್ವಾ? ಮಾಡ್ತಾ ಇಲ್ಲ, ಅದಕ್ಕೆ ಈ ಫೇಲಿಯರ್ ಆಗಿದ್ದು. ನಾಳೆ ದಿನ ಇವಾಗ ನಾಯಿಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ನಾವು ಯಾವುದೋ ಒಂದು ಶೆಲ್ಟ್ರಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಅದು ಯಾವ ರೀತಿಲಿ ಮಾಡೋಕ್ಕೆ ಸಾಧ್ಯ? ಈ ಪ್ರಶ್ನೆ ಯಾವತ್ತೂ ಇದ್ದೇ ಇದೆ. ಇವಾಗ ನಾಯಿ ಹಿಡಿಯೋಕ್ಕೆ ಇವ್ರು ಹಿಡಿತಾರೆ ಹೋಗಿ, ಇವಾಗ ಶೆಲ್ಟ್ರಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟೆ ನಾಯಿಗಳನ್ನ ಹಿಡಿಯೋಕ್ಕೆ ಹೋಗ್ತಾರೆ. ಈ ಕಚ್ಚು ನಾಯಿ ಆಗಲಿ ಅಥವಾ ಯಾವುದು ಈ ಥರ ಸ್ಕಿಟಿಶ್ ಯಾವುದು ಓಡೋಗುತ್ತಲ್ಲ ನಾಯಿಗಳು, ಅಂಥದ್ದು ಹಿಡಿಯೋಕ್ಕಾಗತ್ತಾ ಇವ್ರ ಕೈಲಿ? ಆಗಲ್ಲ, ಸಾಧ್ಯ ಇಲ್ಲ. ಈಗ ABC ಆಗಿರೋದು ಬರೀ ಒಂದು ಫ್ರೆಂಡ್ಲಿ ಡಾಗ್ಸ್ಗೇನೆ, ಯಾವ್ದು ಕಚ್ಚುತ್ತೋ ಅದನ್ನು ಹಿಡಿಯೋಕ್ಕಾಗಲ್ಲ ಯಾರ ಕೈಲೂ, ಅದಕ್ಕೆ ಓಡೋಗ್ತಾ ಇದೆ. ಸೊ ಈ ಫೇಲಿಯರ್ ಇದ್ದೇ ಇದೆ. ಜನ ಯಾವಾಗ ಅನಿಮಲ್ ವೆಲ್ಫೇರ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾರೋ ಆವಾಗ ನಾವು ಇದನ್ನೆಲ್ಲ ರಿಸಾಲ್ವ್ ಮಾಡ್ಬೋದು.
ಅಲ್ಲಿ ತನಕ ಕೆಲ್ಸಕ್ಕೆ ಹೋಗೋಣ, ನಾಯಿ ಹಿಡಿಯೋದಕ್ಕೆ ಸಪೋರ್ಟ್ ಮಾಡೋಣ ಅಂತ ಕೇಳ್ತಾರೆ. ಅವಾಗ ಏನಂತೀರಿ? ಈ ಅಲ್ಲ, ತರ ಪಾಪ ಪರಿಸ್ಥಿತಿ 100% ಮೇಡಮ್, ಅದೇನೇ ಪ್ರಾಬ್ಲಮ್ ಆಗಿರೋದು. ಎಲ್ಲರೂ ಇವತ್ತು ಏನಾಗೋಗಿದೆ ನಮ್ದ್ರಲ್ಲಿ ಅಂದರೆ, ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳಿನೇ ಅದು ಏನು ಕೆಲಸ ಆಗ್ತಿಲ್ಲ. ಈಗ ನಮ್ಗೊಂದು ಒಳ್ಳೆ ರೋಡ್ ಇಲ್ಲ, ಆಯ್ತಾ, ತುಂಬಾ ಬೇರೆ ಸಮಸ್ಯೆಗಳಿದೆ. ಬೇರೆ ಸಮಸ್ಯೆ ಬಗ್ಗೆ ಮಾತಾಡೋದು ಬೇಡ ಈಗ. ಅದು ಜನ ಯಾಕೆ ಅಂದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ, ಅಲ್ಲಿ ಯಾರಿಗೋ ಏನೋ ತೊಂದರೆ ಆಗ್ತಿದೆಯಾ, ಆಗ್ಲಿ ಬಿಡಿ ಪರವಾಗಿಲ್ಲ ಅಂತ ಇವತ್ತು ಮಾತಾಡ್ತೀವಿ, ನಾಳೆ ಮಾತಾಡ್ತೀವಿ, ನಾಳಿದ್ದು ಮರ್ತೋಗ್ಬಿಡ್ತೀವಿ ಈ ವಿಷಯ. ಆಗ್ಲಿ ಬಿಡಿ ಅನ್ನಕ್ಕಿಂತ ನೋಡ್ಕೊಂಡ್ರೆ ಸಾಕಲ್ಲ ಅನ್ನಂಗ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಅಗೇನ್ ನಾನು ಹೇಳ್ತೀನಿ, ಇಲ್ಲಿ ನಾಯಿಗಳ ಸಮಸ್ಯೆ ಏನೋ ಎಷ್ಟಿದೆಯೋ ಗೊತ್ತಿಲ್ಲ, ನಾಯಿಗಳ ವಿಚಾರದಲ್ಲಿ ದುಡ್ಡು ತಿಂತಾರೋರ್ ಸಮಸ್ಯೆ ಅಂತೂ ಇದೆ. 110%. ಬರ್ತೀನಿ ನಾನು ನಿಮ್ಮ ಹತ್ರ. ಸತೀಶ್ ಅವರೇ, ಈ ರೀತಿಯ ಕೇಸ್ಗಳನ್ನ ಕೇಳಿ ಒಬ್ಬ ಶ್ವಾನ ಪ್ರೇಮಿಯಾಗಿ ನಿಮಗೆ ಏನು ಅನಿಸ್ತಾ ಇರುತ್ತೆ? ನನಗೇನು ಅನ್ನಿಸುತ್ತೆ ಅಂದರೆ, ಇವಾಗ ಅದಕ್ಕೆ ಆಪ್ರೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ಇವ್ರ ಪ್ರಕಾರ ಆಪ್ರೇಷನ್ ಮಾಡಿದ್ರೆ ಅದು ಮೈಲ್ಡ್ ಆಗುತ್ತೆ ಅಂತ, ಆದರೆ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ. ಅಂದರೆ ಅದು ಬೈ ಬರ್ತು ಅದು ಫೆರೋಷಿಯಸ್ ಇದೆ ಅಂದರೆ ಅದು ಫೆರೋಷಿಯಸ್ಸೇ ಇರುತ್ತೆ. ಅದು ಫೆರೋಷಿಯಸ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಚಿಕ್ಕದ ಮರಿ ಇದ್ದಾಗಲೇ ಯಾರು ಅದಕ್ಕೆ ಕಲ್ಲೊಡಿಯೋದು, ರೇಗ್ಸೋದು, ಆ ಥರ ಮಾಡಿ ಅದು ಮನುಷ್ಯರಿಗೆ ಅದು ಇದಾಗುತ್ತೆ. ಆಮೇಲೆ ಮನುಷ್ಯರು ಬಂದು ಇವಾಗ ಆ ವಿಡಿಯೋಲಿ ನೋಡಿ, ಆ ನಾಯಿ ಬಂದು ಮಗುನ ಅಟ್ಯಾಕ್ ಮಾಡೋಕ್ಕೆ ಹೋಗಿಲ್ಲ, ಅದು ರೋಡಲ್ಲಿ ಬೊಗಳ್ಕೊಂಡು ಸ್ಪೀಡಾಗಿ ಬಂದಿದೆ. ಆ ಹುಡುಗಿ ಬಂದು ಏನು ಮಾಡಿದ್ದಾಳೆ, ಆ ಸೌಂಡ್ಗೆ ಎದುರುಕೊಂಡು ಕಿರ್ಚ್ಕೊಂಡಿದ್ದಾಳೆ. ಆ ಕಿರ್ಚ್ಕೊಂಡು ಓಡಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಅದು ರಿವರ್ಸ್ ತಿರ್ಕೊಂಡು ಬಂದು ಅಟ್ಯಾಕ್ ಮಾಡಿದೆ. ಅಂದರೆ ಒಂದು ನಾಯಿ ಯಾರಾದರೂ ಬರ್ತಾ ಇದ್ದರೆ ನಾವು ಸುಮ್ಮನೆ ಸೈಲೆಂಟಾಗಿ ನಿಂತ್ಕೋಬೇಕು, ಅದನ್ನ ಕಣ್ಣು ನೋಡಬಾರ್ದು. ಅಂದರೆ ಅಷ್ಟು ಧೈರ್ಯವಾಗಿ ನೀವು ನಿಂತ್ಕೊಂಡ್ರೆ ಅದಕ್ಕೂ ಗೊತ್ತಾಗುತ್ತೆ ಇವ್ರು ನನ್ನೇ ಬೇಕಾದ್ರೆ ಹೊಡಿತಾರೆ, ಆ ಥರ ಬಿಹೇವ್ ಇದ್ದಾಗ ಅದು ನಮ್ಮನ್ನ ಅಟ್ಯಾಕ್ ಮಾಡಲ್ಲ. ಯಾವಾಗ ನಾವು ಎದುರ್ಕೊಂಡು ಅರ್ಥ ಮಾಡ್ಕೊಳ್ಳುವ ಶಕ್ತಿ ಮಗುಗ್ ಬಂದಿಲ್ಲ. ಅಲ್ಲಲ್ಲ, ಅದನ್ನೇ ಹೇಳಕ್ ಬರ್ತಾ ಇದೀನಿ ಮೇಡಮ್. ಅದೇ ಆ ಮಗುಗಾಗಿರೋದ್ರಿಂದ ಮಗು ಎದುರ್ಕೊಂಡು ಕಿರ್ಚಿದ್ಕೆ ಅಟ್ಯಾಕ್ ಮಾಡಿದೆ. ಅದೇ ಆ ಜಾಗದಲ್ಲಿ ಒಬ್ರು ದೊಡ್ಡವರಿದ್ದು ಅವ್ರು ಎದುರ್ಕೊಳ್ದೆ ಸೈಡಾಗಿ ಸುಮ್ಮನೆ ಸ್ಟಿಫ್ ಆಗಿ ನಿಂತ್ಕೊಂಡಿದ್ರೆ ಅದು ಅಟ್ಯಾಕ್ ಮಾಡ್ತಿರ್ಲಿಲ್ಲ. ಇವಳು ಯಾವಾಗ ಕಿರ್ಚ ಸೌಂಡ್ ಬರುತ್ತೆ ಅವಾಗ ಹಿಂಗೆ ಹೋಗ್ತಾ ಇರೋದು ನೋಡಿ, ಹಿಂಗೆ ಟರ್ನ್ ಆಗುತ್ತೆ. ಅದು ವಿಡಿಯೋಲಿ ನೀವು ಅಬ್ಸರ್ವ್ ಮಾಡಿ, ಅವ್ರು ಕಿರ್ಚ್ಕೊಂಡು ಓಡ್ತಾಳಲ್ಲ, ಅವಾಗ ಏನಾಗುತ್ತೆ, ಒಂದು ನಾಯಿ ಫಸ್ಟ್ ಅಟ್ಯಾಕ್ ಮಾಡುತ್ತಲ್ಲ, ಅದನ್ನ ನೋಡ್ಬಿಟ್ಟು ಮಿಕ್ಕಿದ್ದೆಲ್ಲ, ಅಂದ್ರೆ ಒಂದು ನಾಯಿ ಅದು ಯಾವ್ದು ಫಸ್ಟ್ ಅಟ್ಯಾಕ್ ಮಾಡುತ್ತೆ ಅದು ಫೆರೋಷಿಯಸ್ ಇದ್ದೇ ಇರುತ್ತೆ. ಆ ಒಂದು ನಾಯಿ ನೋಡ್ಕೊಂಡು ಮಿಕ್ಕಿದ್ದೆಲ್ಲ ಅಟ್ಯಾಕ್ ಆಗುತ್ತೆ. ಅಂದ್ರೆ ಏನ್ ಮಾಡ್ಬೇಕು? ಇಲ್ಲ ಬೆಂಗಳೂರಿಂದ ಇವಾಗ ನಾನು ಹೇಳೋದು 1 ಕಿಲೋಮೀಟರ್ ಹೋಗಂಗಿಲ್ಲ, ಬೆರೆಸ್ಕೊಂಡು ಬಂದ್ಬಿಡ್ತಾವ. ಅವಕ್ಕೆ ಏನ್ ಮಾಡ್ತೀರಿ? ಅದನ್ನೇ ಮೇಡಮ್, ಈಗ ಬೆಂಗಳೂರಲ್ಲಿ ಮನೆಗಳು ಜಾಸ್ತಿ ಆಗಿದೆ, ಆಮೇಲೆ ಜನಸಂಖ್ಯೆ ಜಾಸ್ತಿ ಆಗಿದೆ. ಅದರಿಂದ ಇವಾಗ ನಾಯಿಗಳನ್ನ ಇವ್ರು ಹೇಳಿದ್ರಲ್ಲ ಶೆಲ್ಟರು, ಅಲ್ಲಿ ಇಲ್ಲಿ ಒಂದು ಗೌರ್ಮೆಂಟ್ ಅವ್ರು ಹೆಂಗೂ ಪೇ ಮಾಡ್ತಾ ಇದ್ದಾರೆ, ಫುಡ್ಗೆ ಎಲ್ಲದಕ್ಕೂ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಹಿಡ್ಕೊಂಡೋಗಿ ಅಲ್ಲಿ ಅದಕ್ಕೆ ಜನ ಮನೆಯವರೇ ಸಹಾಯ ಮಾಡಬೇಕು. ಅಂದರೆ ಅವ್ರ ದಿನ ನಾಯಿಗೆ ಊಟ ಹಾಕೋರೆ, ಅವ್ರನ್ನ ಕಾಂಪೌಂಡ್ ಒಳಗೆ ನಾಯಿನ ಕರ್ಸ್ಕೊಂಡು ಇವ್ರನ್ನ ಕರೆಸಿ ಹಿಡ್ಕೊಡ್ಬೇಕು. ಯಾಕಂದ್ರೆ ಇವರೇ ಸಪೋರ್ಟ್ ಮಾಡ್ತಾ ಇಲ್ಲ. ಇವ್ರೇನು ಮಾಡ್ತಾರೆ, ಅಯ್ಯೋ ಪ್ರೀತಿ ನಮ್ಮನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಇವ್ರು ಒಬ್ಬರು ಒಂದು ನಾಯಿನ ಸೇಫ್ ಮಾಡಿದ್ರೆ ಅದಕ್ಕೆ ಆಪರೇಷನ್ ಆಗೋಕ್ಕೂ ಬಿಡೋದಿಲ್ಲ ಅವರು. ಅದೇನಾಗುತ್ತೆ, ಬೀದಿಲಿ ಹೋಗಿ ತಿರ್ಗಾ ಕ್ರಾಸ್ ಆಗುತ್ತೆ, ಕ್ರಾಸ್ ಆಗಿಬಿಟ್ಟು ತಿರ್ಗಾ ಸಂತತಿ ಹಂಗೆ ಜಾಸ್ತಿ ಆಗುತ್ತೆ. ಅಂದರೆ ಈ ಮನೆಯವರೇ ಹೆಲ್ಪ್ ಮಾಡಬೇಕು. ಯಾರು ಅದು ನಾಯಿಗೆ ಊಟ ಹಾಕ್ತಾ ಇರ್ತಾರೆ ಅವ್ರಿಗೆ ಅದು ಫ್ರೆಂಡ್ ಆಗಿರುತ್ತೆ. ಅವ್ರು ಅದನ್ನು ಕರೆದುಬಿಟ್ಟು ಮನೆ ಒಳಗೆ ಸೇರಿಸ್ಕೊಂಡು ಕಾಂಪೌಂಡ್ ಒಳಗೆ ಬಂದ ಮೇಲೆ BBMP ಅವರು ಯಾರು ಅವ್ರನ್ನ ಕರೆಸ್ಬಿಟ್ಟು ಹಿಡ್ಕೊಂಡು ಅದಕ್ಕೆ ಆಪರೇಷನ್ ಮಾಡಿ ಅಲ್ಲೇ ಇಟ್ಕೋಬೇಕು. ತಿರ್ಗಾ ಅದು ಬಿಟ್ಟರು ಅದು ಹುಟ್ಟುಗುಣ ಸುಟ್ಟರು ಹೋಗೋದಿಲ್ಲ. ಓಕೆ, ಪ್ರೇಮಶ್ರೀ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಮೇಡಮ್, ನಾವು ಅಬ್ಸರ್ವ್ ಮಾಡೋದಾದ್ರೆ ಈ 4-5 ವರ್ಷಗಳಿಂದ ಈ ಬೀದಿ ನಾಯಿಗಳ ಹಾವಳಿ ಅಂತ ಏನಿದೆ, ದಾಳಿ ಅಂತ ಏನಿದೆ, ಈ ಒಂದು ಇನ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ದ ಮೇನ್ ಕಲ್ಪ್ರಿಟ್ ಹಿಯರ್ ಇಸ್ ಇಟ್ ಶೋಸ್ ದ ನೆಗ್ಲಿಜೆನ್ಸ್ ಆಫ್ ಸಿವಿಕ್ ಬಾಡೀಸ್. ಈ ಮುನ್ಸಿಪಲ್ ಅಥಾರಿಟೀಸ್ ಅಂತ ಏನಿದೆ, GBI ಆಗಿರ್ಬೋದು, ಈ BBMP ಅಂತ ಏನಿದೆ, ಈ ಇವರ ನೆಗ್ಲಿಜೆನ್ಸ್ ತೋರಿಸುತ್ತೆ. ದೇ ಶುಡ್ ಬಿ ಮೇನ್ಲಿ ಲೈಬಲ್ ಫಾರ್ ದಿಸ್. ಅಂದರೆ ಅವ್ರು ಯಾಕೆ ABC ಅನ್ನೋ ಅನಿಮಲ್ ಬರ್ತ್ ಕಂಟ್ರೋಲ್ ಅನ್ನೋವಂಥದ್ದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ, ಅವ್ರ ನೆಗ್ಲಿಜೆನ್ಸ್ ಇಂದ ಇವತ್ತು ಸಾರ್ವಜನಿಕರು, ವೃದ್ಧರು, ಚಿಕ್ಕ ಮಕ್ಕಳು ಅದಕ್ಕೆ ಬಲಿ ಆಗ್ತಾ ಇದ್ದಾರೆ. ಯಾರ ಮನೆಯಲ್ಲಿ ಸಾವಾಗಿರುತ್ತೆ ಅಥವಾ ಯಾರ ಮಗು ಕಚ್ಚಿರುತ್ತೆ ಅವ್ರಿಗೆ ಮಾತ್ರ ಗೊತ್ತು ಅದರ ನೋವು. ನಾವು ಬಂದು ಇಲ್ಲಿ ಏನೋ, ಈವನ್ ವಿ ಹ್ಯಾವ್ ದ ಲವ್ ಟುವರ್ಡ್ಸ್ ಅನಿಮಲ್ಸ್. ವಿ ಆರ್ ನಾಟ್ ಆಂಟಿ ಡಾಗ್ಸ್ ಆರ್ ಆಂಟಿ ಅನಿಮಲ್ಸ್, ಬಟ್ ಇಟ್ ಶುಡ್ ನಾಟ್ ಬಿ ಅಟ್ ದ ಕಾಸ್ಟ್ ಆಫ್ ಹ್ಯೂಮನ್ ಲೈಫ್ ಅನ್ನೋವಂಥದ್ದು. ಇವಾಗ ನಮ್ಮ ಕಾನೂನೇ ಹೇಳುತ್ತೆ, ನಮಗೆ ಯಾರಾದ್ರೂ ಸಾಯಿಸಕ್ಕೆ ಬಂದ್ರೆ, ಹೊಡಿಯಕ್ಕೆ ಬಂದ್ರೆ, ವಿ ಶುಡ್ ಡಿಫೆಂಡ್ ಅವರ್ ಸೆಲ್ಫ್. ನಾವು ಅವ್ರಿಗೆ ಹೊಡಿಬೋದು, ಸಾಯಿಸ್ಬೋದು ಅಂತ. ಆಗ ಈ ನಾಯಿಗಳಿಂದ ಪಾಪ ಚಿಕ್ಕ ಮಗುಗೆ ಏನು ಗೊತ್ತಾಗುತ್ತೆ, ಅದ್ರ ಬಿಹೇವಿಯರ್ ಏನು. ನಾವು ಅವರು ಸರ್ ಹೇಳ್ತಾ ಇದ್ರು ನಾವು ಸೈಲೆಂಟಾಗಿ ನಿಂತ್ಕೋಬೇಕು ಅಂತ. ಆ ಚಿಕ್ಕ ಮಗುಗೆ ಏನು ಗೊತ್ತಾಗುತ್ತೆ, ಅದು ಬಂದು ಕಚ್ಚುತ್ತಾ, ನಾನು ಹೇಗೆ ಬಿಹೇವ್ ಮಾಡಬೇಕು ಅನ್ನೋವಂಥದ್ದು. ಸೊ ಅಟ್ಲೀಸ್ಟ್ ನಾವು ಇವಾಗಾದರೂ ಎಚ್ಚೆತ್ಕೊಂಡು ಈ ಸಿವಿಕ್ ಬಾಡೀಸ್ಗಳು, ಗೌರ್ಮೆಂಟ್ ಅಥಾರಿಟೀಸ್ಗಳು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಯಾವಾಗ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಏನಾದರೂ ಒಂದು ಡಿಸಿಷನ್ ತಗೊಳಕ್ ಬರುತ್ತೋ, ಡೆಲ್ಲಿ ಗಿಲ್ಲಿಯಲ್ಲೆಲ್ಲ ಪ್ರೊಟೆಸ್ಟೇ ಆಗ್ಬಿಡುತ್ತೆ. ಅಲ್ಲಿ ಎಲ್ಲೆಲ್ಲೋ ನಾಯಿ ಮರಿಗಳನ್ನ ಇಟ್ಕೊ ಬರ್ತಾರೆ. ಅಂದ್ರೆ
ಯಾರು ಯಾರನ್ನ ಕಾಪಾಡ್ಕೊಳ್ಬೇಕು, ಮನುಷ್ಯರನ್ನ ಕಾಪಾಡ್ಕೊಳ್ಬೇಕಾ, ಪ್ರಾಣಿಗಳನ್ನ ಕಾಪಾಡ್ಕೊಳ್ಬೇಕಾ, ಯಾರನ್ನ ದೂಷಿಸಬೇಕು ಇದರಲ್ಲಿ? ಅಲ್ಲ, ಇದು ದೂಷಿಸಬೇಕಾಗಿರೋದು ನಮ್ಮ ಸಿವಿಕ್ ಅಥಾರಿಟೀಸ್ ಇಡೀ ಇಂಡಿಯಾದಲ್ಲಿ. ಡೆಲ್ಲಿ ಒಂದೇ ಅಲ್ಲ, ಬೆಂಗಳೂರಲ್ಲೂ ಮಾಡಿದ್ವಿ ನಾವು. ಕೇಳ್ಕೊಂಡೇ ಬರ್ತಾ ಇದೀವಿ, ಅವ್ರು ಸರಿ ಆಗ್ತಿಲ್ಲ. ಓಕೆ, ಮನೆ ಮಕ್ಕಳನ್ನ ಕಾಪಾಡ್ಕೊಳ್ಳೋದು ಹೆಂಗೆ? ಕರೆಕ್ಟ್ ಮೇಡಮ್. ಆಯ್ತು, ಇವಾಗ ನಾಳೆ ದಿನ ಇವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಇವನ್ನ ಫಾಲೋ ಮಾಡ್ತಾರಾ? ಮಾಡೋಕ್ಕಾಗತ್ತಾ ಇವರು? ಇವಾಗ ಇಲ್ಲಿ ತನಕ ನಾವು ನೋಡ್ಕೊಂಡೇ ಬಂದಿದ್ದೀವಿ, ABC ಮಾಡಿ ಅಂತ 2001 ಹೇಳಿದ್ರು, ಅದಾಗತ್ತೆ. ಇಂಪ್ಲಿಮೆಂಟೇಷನ್ ಯಾವ ಥರ ಇದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇಂಪ್ಲಿಮೆಂಟೇಷನ್ ಒಂದಾದರೆ ಆಮೇಲೆ ಈ ಬೀದಿ ನಾಯಿಗಳನ್ನ ಅಡಾಪ್ಷನ್ ಮಾಡ್ಕೊಳ್ಳೋದು ತುಂಬ ಕಮ್ಮಿ ಆಗ್ಬಿಟ್ಟಿದೆ. ಯಾಕೆಂದರೆ ಈ ಫ್ಯಾನ್ಸಿ ಬ್ರೀಡ್ಗಳನ್ನ ಮಾರ್ತಾರಲ್ಲ, ಅದರಿಂದ ತುಂಬ ಪ್ರಾಬ್ಲಮ್ಗಳಾಗತ್ತೆ. ಆಯಿತಾ, ಯಾವುದೋ ದೇಶದಿಂದ ತಂದ್ಬಿಟ್ಟು ನಮ್ಮ ನಾಯಿನ ಯಾವುದೋ ದೇಶಕ್ಕೆ ಸರ್ರೇ ಹೇಳ್ತಾರೆ ಕೋಟಿಗೆಲ್ಲ ಮಾರ್ತೀನಿ ಅಂತ. ಸೊ ಆ ಥರ ಎಲ್ಲ ಮಾಡಿದಾಗ ಇನ್ನೇನಾಗುತ್ತೆ ಬೀದಿ ನಾಯಿಗಳು? ಅದು ಬೇಸಿಕಲಿ ನಮ್ಮ ದೇಶದಲ್ಲಿ ನಮ್ಮದು ಅಂತ ಏನು ವರ್ಕ್ ಆಗಲ್ಲ. ಫಾರಿನ್ ಬ್ರ್ಯಾಂಡು, ಫಾರಿನ್ ಇದು ಹಾಕೊಂಡ್ರೆ ಇದೆಲ್ಲ ಸರಿ ಅಂತ ಒಂದು ಇದಿದೆ. ಸರಿ, ಫ್ಯಾನ್ಸಿ ನಾಯಿನ ಸಾಕ್ತಾರೆ, ಫ್ಯಾನ್ಸಿ ನಾಯಿ ಅವಕಾಶ ಇರ್ಲಿಲ್ಲ ಅಂದ್ರೆ ಬೀದಿ ನಾಯಿಗಳನ್ನೆಲ್ಲ ಕರ್ಕೊಂಡೋಗಿ ಮನೆ ಒಳಗೆ ಇಟ್ಕೊಳ್ತಾ ಇದ್ರು ಅಂತ ಅನ್ಕೊಳ್ತೀರಾ? ಅಲ್ಲ, ಸಾಕ್ತಾರೆ ನಾಯಿ ಅಂತಿದ್ರೆ ಯಾರು ಯಾವ ನಾಯಿಗಾದ್ರೂ ಪ್ರೀತಿ ತೋರಿಸ್ತಾರೆ. ಕರೆಕ್ಟ್. ನಾಯಿ ಪ್ರೀತಿ ಅನ್ನೋದಿಲ್ಲ ನಮ್ದ್ರಲ್ಲಿ, ಬ್ರೀಡ್ ಪ್ರೀತಿ ಅನ್ನೋದಿದೆ ನಮ್ದ್ರಲ್ಲಿ. ಪ್ರೀತಿ ಅಂತ ತುಂಬಾ ಇದೆ ಅದು. ಆಮೇಲೆ ಅದು ಏನಾಗಿದೆ ಅಂತ ನಮಗೂ ಗೊತ್ತಿದೆ. 110% ತಪ್ಪು ಅಂತ ಹೇಳಲ್ಲ ನಾನು, ಯಾವುದು ತಪ್ಪು ಸರಿ ಅಂತ ಹೇಳಲ್ಲ. ಪ್ರೀತಿ ಮಾಡೋದು ಅವ್ರ ಇಷ್ಟ, ಯಾರನ್ನಾದ್ರೂ ಪ್ರೀತಿ ಮಾಡ್ಕೊಳ್ಳಿ. ಬಟ್ ಆದರೆ ನೀವು ಅಷ್ಟೇ ಕಂಪ್ಯಾಷನ್ ಆಗಿ ಇರಬೇಕು. ಈಗ ಸರ್ರೇ ಒಂದು ಡೇಟಾ ಕೊಡಲಿ, ಅವರೇ ಇವಾಗ ನಾಯಿಗಳು ಕೊಟ್ಟಾರ, ತುಂಬ ಜನಕ್ಕೆ ಮಾರಾಟ ಮಾಡಿದಾರಲ್ಲ. ಸೊ ಅವ್ರ ನಾಯಿಗಳನ್ನ ಎಷ್ಟು ಶೆಲ್ಟರ್ಗಳಲ್ಲಿ ನೋಡ್ಬೋದು, ಎಷ್ಟು ಜನ ಅದನ್ನು ನೋಡ್ಕೊಳಕ್ಕಾಗಲ್ಲ, ಲಿವರ್ ಪ್ರಾಬ್ಲಮ್ಮು ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ಮು ಅಂತ ರೋಡಿಗೆ ಬಿಟ್ಬಿಡ್ತಾರೆ. ಆಯ್ತು, ಅದನ್ನ ಪಿಕಪ್ ಮಾಡಬೇಕು. ಬೀದಿ ನಾಯಿಗಳನ್ನ ಅದಾದ್ಮೇಲಿಂದ ನಮ್ಮ ಸ್ಟ್ರೇ ಡಾಗ್ಸ್, ನಮ್ಮ ತಳಿ ನಾಯಿಗಳನ್ನ ನಾವು ಅದನ್ನೂ ಪಿಕಪ್ ಮಾಡಬೇಕು. ಸರ್ ಹೇಳಿದ್ರು ಪುನಃ ಅಲ್ಲಿ ದುಡ್ಡು ಕೊಡ್ತಾರೆ ಗೌರ್ಮೆಂಟ್ ಅವರು ಅಂತ. ಯಾವಾಗ ಯಾವ ಥರ ವರ್ಕ್ ಆಗುತ್ತೆ ಅಂತ ಯಾರಿಗಾರು ಗೊತ್ತಿದೆಯಾ? 4 ತಿಂಗಳು 5 ತಿಂಗಳು. ಈಗ ಲಾಸ್ಟ್ ನನಗೆ ಗೊತ್ತಿರೋ ಪ್ರಕಾರನೇ ಲಾಸ್ಟ್ 10 ಮಂತ್ಸಿಂದ ಬಿಲ್ಗಳು ಕ್ಲಿಯರ್ ಆಗಿರಲಿಲ್ಲ. ಅವ್ರು ಹೆಂಗೆ ನಡೆಸ್ತಾರೆ? ಆಯ್ತಾ, ಇವರು ಬೇರೆ ಯಾರೋ ಊರಿಂದ ಕರ್ಕೊಂಬಂದಿರ್ತಾರೆ ಕೆಲಸಗಾರನ, ಎಲ್ಲಿ ಕೊಡ್ತಾರೆ? ಈಗ ನಾಳೆ ದಿನ ಶೆಲ್ಟರ್ ಕರ್ಕೊಂಡೋಗಿ ಬಿಡಬೇಕು ನಾನು ಅಂತ ಹೇಳಿದ್ರೆ ಅದಾಗತ್ತಾ? ಪ್ಲೀಸ್. ಈಗ ಜಾತಿ ನಾಯಿ, ಬೀದಿ ನಾಯಿ ಅಂತ ಮಾಡಿರೋದು ಇವ್ರುಗಳು ಮಾತಾಡ್ತಾರಲ್ಲ, ಇವ್ರು ಕಂಡೋರ್ ದುಡ್ಡಲ್ಲಿ ಫಂಡ್ ರೈಸ್ ಮಾಡಿ ಅದರಲ್ಲಿ 10% ಖರ್ಚು ಮಾಡಿ 90% ಇವ್ರು ಜಾಬ್ಗೆ ಹಾಕೊಳ್ತಾರೆ. SPCA, ಕ್ಯೂಪಾ ಆ ಥರ ಎಲ್ಲ ಇದೆ. ಸುಮ್ಮನೆ ಇಲ್ಲೊಂದು ರೋಡಲ್ಲಿ ಏನೋ ಒಂದು ಆಗಿದೆ ಅಂತ ಒಂದು ಕಾಲ್ ಮಾಡಿ ಫೋನ್ ಮಾಡಿದ್ರೆ 5,000 ಆಗುತ್ತೆ, ಇಲ್ಲೋರು ಬರಲ್ಲ ಅಂತಾರೆ. ಅವ್ರು ಬಂದು ಫ್ರೀಯಾಗಿ ಬಂದು ಆ ನಾಯಿನ ಎತ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಬೇಕು, ಟ್ರೀಟ್ಮೆಂಟ್ ಆದಮೇಲೆ ವಾಪಸ್ ತಂದು ಬಿಡಬೇಕು. ಇದು ಫುಲ್ ದಂಧೆಗೆ ಇಳಿದುಬಿಟ್ಟಿದ್ದಾರೆ. ಅಂದರೆ ಫಂಡ್ ರೈಸ್ ಮಾಡೋದು ಅಸೋಸಿಯೇಷನ್ನು, ಫೌಂಡೇಶನ್ನು ಅಂತೆಲ್ಲ ಸುಳ್ಳು ಇಟ್ಕೊಂಡು ನಾವು ಬೀದಿ ನಾಯಿ ಸಾಕ್ತೀವಿ ಅಂದ್ಬಿಟ್ಟು ಬೆಂಗಳೂರಲ್ಲಿರೋ ಬೀದಿಲಿ ಯಾವ್ದು ಕೈ ಕಟ್ಟಾಗಿರುತ್ತೆ, ಕಾಲು ಕಟ್ಟಾಗಿರುತ್ತೆ, ಡ್ಯಾಮೇಜ್ ಇರುತ್ತೆ ಅಂತ ನಾಯಿನೇ ಹುಡುಕ್ಸ್ಬಿಟ್ಟು, ಇಲ್ಲ ನಾನು ಒಂದು ಹೆಸರು ಹೇಳಕ್ ಇಷ್ಟಪಡಲ್ಲ, ಅಲ್ಲಿ ಹೋಗಿ ನೀವು ನೋಡಿ, ಅಲ್ಲ 1 ನಿಮಿಷ ಕೇಳಿ, ಅಲ್ಲಿ ಯಾವ್ದು ಹ್ಯಾಂಡಿಕ್ಯಾಪ್ ನಾಯಿ ಇರುತ್ತೆ, ಇನ್ನು 10 ವರ್ಷ ಹೋದ್ರು ಆ ನಾಯಿಗಳೇ ಇರುತ್ತೆ. ಹೊಸ ನಾಯಿ ಒಂದು ನಾಯಿನೂ ಒಳಗ್ ಬರೋದಿಲ್ಲ. ಅವ್ರು ಅದ್ರದ್ದು ಒಂದು ವಿಡಿಯೋ ಬಿಟ್ಕೊಂಡು ಲಕ್ಷಾಂತರ ರೂಪಾಯಿ ಲೂಟ್ ಮಾಡ್ತಾ ಇದ್ದಾರೆ. ಅಲ್ಲ, ನಾಯಿನೇ, ಅದು ಮನುಷ್ಯರೇ, ಇದು ಮನುಷ್ಯರೇ ತರ, ಅದು ಪ್ರಾಣಿನೇ, ಅದಕ್ಕೂ ಒಂದು ಜೀವ ಇರುತ್ತೆ. ಇವ್ರು ಡಿಸೈಡ್ ಮಾಡೋದು ಕಂತ್ರಿ ನಾಯಿ, ಜಾತಿ ನಾಯಿ ಅಂತ ಇವ್ರು ಡಿಸೈಡ್ ಮಾಡೋದು.